ಹಾಗೆ NCC ಕೆಡೆಟ್ ಕೂಡ ದೇಶ ಅಭಿವೃದ್ಧಿ ಆಗೋದು ಹೇಗೆ ಅಂತ ಒಂದು 2-3 ಪಾಯಿಂಟ್ಸಲ್ಲಿ ಹೇಳೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಮೊದಲಿಗೆ ಶುರು ಮಾಡೋದಾದರೆ ಎಜುಕೇಷನ್ ಬೇಸಿಕ್ ಆಗಿರ್ತದೆ. ಒಂದು ವ್ಯಕ್ತಿಗೆ ಬೇಸಿಕ್ ಎಜುಕೇಷನ್ ಇಲ್ಲದೆ ಬೇರೆ ಯಾವ ಜ್ಞಾನಗಳನ್ನ ಸಂಪಾದಿಸೋಕ್ಕೆ ಆಗೋದಿಲ್ಲ. ಸೊ ಎಲ್ಲ ಎಜುಕೇಷನ್ ಸಿಸ್ಟಮ್ ಇದೆ ಅಲ್ಲ, ಅದನ್ನೊಂದು ಪ್ರಾಪರ್ ವೇಯಲ್ಲಿ ಮಾಡಿದರೆ ಲೈಕ್ ಎಲ್ಲ ಸ್ಟೂಡೆಂಟ್ಸ್ ಈಗ ರೂರಲಿಂದ ಹಿಡಿದು ಸಿಟಿ ತನಕ ಎಲ್ಲರಿಗೂ ಎಜುಕೇಷನ್ ಡಿಸ್ಟ್ರಿಬ್ಯೂಟ್ ಆಗಿ ಮಾಡಿದರೆ ದೇಶ ಅಭಿವೃದ್ಧಿ ಆಗೋಕ್ಕೆ ಕಾರಣ ಆಗುತ್ತೆ. ಮತ್ತು ಈಗದು ಬಜೆಟ್ ವಿಸ್ತರಣೆ ನೋಡೋದಾದರೆ ದೇ ಹ್ಯಾಡ್ ಮೇಡ್ ಅ ಗುಡ್ ಪಾಯಿಂಟ್. ಯಾಕಂದರೆ ಈ ಸತಿ ಬಜೆಟ್ ವಿಸ್ತರಣೆ ಜಾಸ್ತಿ ಎಂಪ್ಲಾಯ್ಮೆಂಟಿಗೆ ಅಪರ್ಚುನಿಟೀಸ್ ಕೊಡ್ತಾ ಇದೆ. ಎಂಪ್ಲಾಯ್ಮೆಂಟ್ ಅಂತ ಹೇಳುವಾಗ ಬರೀ ಈ ಎಜುಕೇಷನಲ್ ಬೇಸಿಸ್ ಅಲ್ಲ, ಬೇರೆ ಸ್ಕಿಲ್ನ ಸಹ ಡೆವಲಪ್ ಮಾಡೋ ಮೂಲಕ ಎಂಪ್ಲಾಯ್ಮೆಂಟ್ನ ಇನ್ಕ್ರೀಸ್ ಮಾಡ್ಬೋದು. ಮತ್ತು ನಾನು ಒಂದು ಪೇರೆಂಟ್ಸ್ಗೊಂದು ಹೇಳೋದು ಇಚ್ಛೆ ಪಡ್ತೀನಿ ಏನಂದರೆ, ಮಕ್ಕಳನ್ನ ಬರೀ ಎಜುಕೇಷನ್ ಸಿಸ್ಟಮಲ್ಲಿ ಮಾತ್ರ ಅಲ್ಲ, ಅವ್ರದ್ದೊಂದು ಪ್ಯಾಷನ್ ಇರುತ್ತೆ, ಅದನ್ನು ಸಹ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡಿ. ಬಿಕಾಸ್ ಎಜುಕೇಷನ್ ಜೊತೆ ಅದು ಸಹ ಮುಖ್ಯ. ಫಿಸಿಕಲ್ ಆಗಿರ್ಬೋದು, ಅಥವಾ ಈ ಸತಿ ನೋಡಿ ಒಲಿಂಪಿಕ್ಸಲ್ಲಿ ಮೆಡಲ್ಸ್ ಎಷ್ಟು ಕಮ್ಮಿ ಬಂದಿದೆ ಅಂತ. ಸೊ ಆ ಥರ ಒಂದು ಮಗುನ ಚಿಕ್ಕದ್ರಿಂದನೇ ಪ್ಯಾಷನ್ಗೆ ಇಂಪ್ರೂವ್ ಮಾಡೋದ್ರಿಂದ ಒಂದು ಮಗುಗೆ ಹೇಗೆ ವೇಲಿ ಹೋಗಬೇಕು, ಯಾವ್ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಗೊತ್ತಾಗುತ್ತೆ. ಸೊ ದೇ ಕ್ಯಾನ್ ಗ್ರೋ ಇನ್ ಎಕನಾಮಿಕಲಿ ಆಲ್ಸೋ, ಇನ್ ಫಿಸಿಕಲಿ ಆಲ್ಸೋ, ಇನ್ ಮೆಂಟಲಿ ಆಲ್ಸೋ.